ಹಾಗಾದ್ರೆ ನಮ್ಮ ಹಿರಿಯರು ದಡ್ರಿದ್ರ ಹಾಗಾದ್ರೆ ಹಾಲು ಸೇವನೆ ಅಂತ ವಿಚಾರ ಬಂದಾಗ ಅವಾಗೇನೋ ಹಾಲು ಅಮೃತವಾಗಿತ್ತು. ಇವಾಗ ಏನಾಗ್ತಾ ಇದೆ ಹಾಲು? ಇವತ್ತು ನಮ್ಗೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಎಲ್ಲೋ ಒಂದು 10-20 ವರ್ಷದಿಂದನೇ ನಾವು ಅದಕ್ಕೆ ಬೀಜ ಹಾಕಿರ್ತೀವಿ. ಯಾವುದೋ ಒಂದು ಬ್ರ್ಯಾಂಡ್ ಹಾಲು ತಗೊಂಡ್ಬರ್ತೀವಿ. ನಿಮ್ಮ ಮಾತು ಕೇಳಿದಾಗ ಇವಾಗ ನಮಗೆ ಭಯ ಅನಿಸ್ತಿದೆ, ಆ ಹಾಲು ಎಷ್ಟು ಸೇಫ್ ಆಗಿರ್ಬೋದು ಅಂತ. ಪ್ಯಾಕೆಟ್ ಹಾಲು ಯೂಸ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಿ. ಇಷ್ಟಂದ್ರೆ ಅಷ್ಟು ಹಾರ್ಮೋನ್ಸ್ ನೀವು ಹೊರಗಡೆಯಿಂದ ತಂದು ಹಾಕಿದ್ರೆ ಅದು ಎಲ್ಲಿವರೆಗೂ ಮೆಟಬಲೈಸ್ ಮಾಡುತ್ತೆ. ಅಂಡ್ ಇಷ್ಟು ದಿನ ಇದ್ದಂತಹ ಸೈಕಲ್ ಸಡನ್ ಆಗಿ ಚೇಂಜ್ ಆಗಿ PCOS ಬರೋದಕ್ಕೆ ಏನು ರೀಸನ್? ಚಾಕ್ಲೇಟು, ಬಿಸ್ಕೆಟು, ಈ ಚಿಪ್ಸು ಅದೆಲ್ಲ ತಿಂತಾರೆ. ಅವಾಗ ಆ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಮೇಲೆ ಹೊರೆ ಬೀಳುತ್ತೆ. ಏಜ್ಗೂ ಮೀರಿ ದೊಡ್ಡವ್ರ ಥರ ಕಾಣಿಸ್ತಾರೆ. ಅದು ಯಾಕೆ ಆಗಿರ್ಬೋದು? 20 ಇಯರ್ಸ್ ಆಲ್ಮೋಸ್ಟ್ ನಾನು ಡಾಕ್ಟರ್ನೇ ನೋಡಿದ್ದು. ಆದರೆ ಇವಾಗ ಎಷ್ಟು ವೆಲ್ನರಿಶ್ಡ್ ಥರ ಕಾಣಿಸ್ತಾ ಇರ್ತಾರೆ ಹೆಣ್ಮಕ್ಳು. ಆರೋಗ್ಯ ಎಲ್ಲಿದೆ? ಇನ್ನೊಂದು ವಿಚಾರ, ನೀವು ಆಹಾರದ ವಿಚಾರದಲ್ಲಿ ಒಂದಷ್ಟು ಹೇಳಿದ್ದೀರಾ, ಬಟ್ ಇಲ್ಲಿ ಮೇನ್ ಆಗಿ ಎಲ್ರಿಗೂ ಗಮನ ಸೆಳೀತಾ ಇರೋ ವಿಷಯ ಅಂದ್ರೆ ಹಾಲಿನ ವಿಚಾರ ಅಂತ. ಹಾಲಿನ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಆಕ್ಷೇಪ? ಯಾಕೆಂದ್ರೆ ಹಿಂದಿನ ಕಾಲದಿಂದ ಹಾಲನ್ನ ಅಮೃತ ಅಂತ ಹೇಳ್ತಾರೆ. ಎಷ್ಟೋ ಮಂದಿ ನಾವು ಇವತ್ತಿನವರೆಗೂ ಜೀವಮಾನವಿಡೀ ಹಾಲು ಸೇವನೆ ಮಾಡೇನೆ ಇದ್ದಾರೆ. ಅಷ್ಟಿದ್ರೂ ಹಾಗಾದ್ರೆ ನಮ್ಮ ಹಿರಿಯರು ದಡ್ರಿದ್ರ ಹಾಗಾದ್ರೆ ಹಾಲು ಸೇವನೆ ಅಂತ ವಿಚಾರ ಬಂದಾಗ ಅವ್ರಿಗೆ ಯಾಕೆ ಈ ಮಾಹಿತಿ ಇರಲಿಲ್ವಾ? ಅಥವಾ ನೀವು ಈ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದಕ್ಕೆ ಹಾಲಿನ ವಿಚಾರಕ್ಕೆ ಏನ್ ಕಾರಣ ಅಂತ? ಈಗ ಒಂದಷ್ಟು ನಾವು ಕಂಪೇರ್ ಮಾಡೋಣ. ಇವಾಗ ಹಿಂದಿನ ಕಾಲದಲ್ಲಿ ಯಾವ ರೀತಿ ಹಾಲು ಉಪಯೋಗಿಸ್ತಾ ಇದ್ರು ಮತ್ತೆ ಇವಾಗ ಯಾವ ರೀತಿ ಹಾಲು ನಮಗೆ ಸಿಗ್ತಾ ಇದೆ ಅಂತ. ಹಿಂದೆ ನಾಟಿ ಹಸುಗಳಿರ್ತಾ ಇತ್ತು. ಆ ಹುಲ್ಲೇನು ಆಗ್ತಾ ಇದ್ರು ಅದಕ್ಕೆ ಯಾವ ಪೆಸ್ಟಿಸೈಡ್ಸು ಆಗ್ತಾ ಇರಲಿಲ್ಲ. ಸೊ ಆ ನಾಟಿ ಹಸು ಹಾಲು ನಮ್ಮನೇಲೂ ಇತ್ತು. ಉದಾಹರಣೆಗೆ ನಾನು ಸಹ ಪ್ರೈಮರಿ ಸ್ಕೂಲಲ್ಲಿದ್ದಾಗ ಸ್ಕೂಲ್ಗೆ ಹೋಗೋಕೆ ಮುಂಚೆ ನಾನು ಆ ಹಸುಗೆ ಹುಲ್ಲು ತಗೊಂಡು ಬಂದು ಹಾಕಿ ನಾನು ನಮ್ಮಕ್ಕ ಅದ್ರ ಜವಾಬ್ದಾರಿ. ಸೊ ನಮ್ಮನೇಲಿ ಹಸು ಇತ್ತು, ನಾಟಿ ಹಸು. ಮ್ಯಾಕ್ಸಿಮಮ್ 1.5 to 2 ಲೀಟರ್ ಹಾಲು ಕೊಡ್ತಾ ಇತ್ತು. ಅದನ್ನು ನಾವು ತಗೊಂಡು ಹಾಲಿನ ಡೈರಿಗೆ ಹಾಕಿ ಅದರಲ್ಲೇ ಮೊಸರು ತುಪ್ಪ ಎಲ್ಲ ಮಾಡಿ ಅದರಲ್ಲಿ ಟೀನೂ ಮಾಡ್ಕೊತಾ ಇದ್ರು. ಸೊ ಅವಾಗ ಎಲ್ಲರಿಗೂ ಹೇಗೆ ಬರ್ತಾ ಇತ್ತು, ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಲು ಕುಡಿತಾ ಇದ್ವಿ. ಸೊ ಅದು ಅಷ್ಟು ಪ್ಯೂರ್ ಆಗಿರ್ತಾ ಇತ್ತು. ಆದರೆ ಇವಾಗ ಏನಾಗ್ತಾ ಇದೆ ಹೇಳಿ? ಒಂದು ಹಸು 10 ಲೀಟ್ರು 15 ಲೀಟ್ರ್ವರೆಗೂ ಹಾಲು ಕೊಡುತ್ತೆ. ಹೇಗೆ ಸಾಧ್ಯ? ಅದೆಲ್ಲ ತುಂಬ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತೀವಿ. ಅದಕ್ಕೆ ತುಂಬ ನಡೀತಾ ಇದೆ ಈ ಥರ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ. ಇನ್ನೊಂದು ಫುಡ್ ಅಡಲ್ಟ್ರೇಷನ್ ನಮಗೆ ಗೊತ್ತಿದೆ. ಅಂದರೆ ಇವಾಗ ಹಾಲು ಎಷ್ಟು ಕಲಬೆರಕೆ ಆಗ್ತಾ ಇದೆ, ಎಲ್ಲ ಕಡೆ ರೈಡ್ ಮಾಡ್ತಾ ಇದ್ದಾರೆ, ಸಿಗಾಕೊಂತಾ ಇದ್ದಾರೆ ಅಲ್ವಾ? ಸೊ ಊರಿಗೆ ಈಗ ನಮ್ಮ ಕೋಲಾರದ ಹತ್ರನೇ ಒಂದು ಇಡೀ ಊರಿಗೂರೇ ಈ ಕಲಬೆರಕೆ ಹಾಲನ್ನ ತಯಾರಿಸಿ ಒಂದಷ್ಟು ಕಂಪನಿಗಳಿಗೆ ಆಗ್ತಿದೀವಿ ಅಂತ ಕಂಪನಿ ಹೆಸರು ಸಹ ಹೇಳಿದ್ದಾರೆ ಅವರು. ಸೊ ನಮಗೆ ಸಿಗ್ತಾ ಇರುವಂತಹ ಹಾಲು ಸೇಫ್ ಅಂತ ಹೇಗೆ ಖಾತ್ರಿ ಮಾಡ್ಕೊಳ್ಳೋದು? ಸೊ ಅವಾಗೇನೋ ಹಾಲು ಅಮೃತವಾಗಿತ್ತು, ಇವಾಗ ಏನಾಗ್ತಾ ಇದೆ ಹಾಲು? ಸೊ ಎರಡು ಒಂದೇ ರೀತಿ ಇದೆಯಾ? ಸೊ ಅದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ಈ ಕೆಮಿಕಲ್ಸ್ ನಾವು ಜಾಸ್ತಿ ಯೂರಿಯಾ ಹಾಕಿ ಡೆಟರ್ಜೆಂಟ್ ಪೌಡರ್ ಎಲ್ಲ ಹಾಕಿ ಹಾಲನ್ನ ಉತ್ಪಾದನೆ ಮಾಡ್ತಿದ್ದಾರೆ. ಸೊ ಇದರಿಂದ ನಾನು ಹಾಲನ್ನು ಕುಡಿಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಿ ಅಂತ ನನ್ನ ಪೇಷಂಟ್ಸ್ಗೆ ಅಡ್ವೈಸ್ ಮಾಡ್ತಾ ಇರ್ತೇನೆ. ಓಕೆ, ಅಂದ್ರೆ ಈಗ ಹಾಲು ಕುಡಿಯೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅನ್ನೋದಾದ್ರೆ ಏನೇನ್ ಸಮಸ್ಯೆ? ಅಂದ್ರೆ ನೀವು ಹೇಳಿದ್ರಿ ಹಿಂದಿನ ಕಾಲ ಅವಾಗಿನ ಪದ್ಧತಿ ಹೇಗಿತ್ತು, ಅವಾಗ ಹಾಲಿನ ಬಳಕೆ ಹೇಗಿತ್ತು, ಹಸುವನ್ನ ಹೇಗೆ ಸಾಕ್ತಿದ್ವಿ, ಅದೆಲ್ಲವೂ ಮ್ಯಾಟರ್ ಆಗುತ್ತೆ. ಈಗಿನ ಜನ್ರೇಷನ್ ನಾವು ನೋಡ್ತಿದ್ವಿ. ಈಗ ಒಂದು 20-30 ವರ್ಷದಿಂದ ಯಾವ ಥರದ ಕಲಬೆರಕೆ, ಈಗ ಹೇಳಿದ್ರಿ ಹಾಲಲ್ಲೂ ಆ ಥರದ ಕಲಬೆರಕೆ ಅಂತ. ಆ ಹಾಲು ಸೇವನೆ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಇಶ್ಯೂಸ್ ಆಗುತ್ತೆ? ಸೊ ಈಗ ಈ ಹಾಲಿಂದ ನಮ್ಮ ಜೀರ್ಣಾಂಗಗಳ ಮೇಲೆ ಹೊರೆ ಆಗುತ್ತೆ. ಉದಾಹರಣೆಗೆ ಏನಪ್ಪಾ ಅಂದ್ರೆ ಲಿವರ್ ಇಂದ ಇವತ್ತು ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅಥವಾ ಇವತ್ತು ಬದುಕಿದ್ದೀವಿ ಇಷ್ಟೂ ಒಂದು ಕಲಬೆರಕೆ ಜೀವನದ ಮಧ್ಯೆ, ಈ ಇಷ್ಟೊಂದು ಪೊಲ್ಯೂಷನ್ ಮಧ್ಯೆ ಅಂದ್ರೆ ಅದು ನಮ್ಮ ಲಿವರ್ ಇಂದ. ಯಾಕಂದ್ರೆ ನಮ್ಮ ದೇಹಕ್ಕೆ ಏನೇ ವಿಷಕಾರಿ ಪದಾರ್ಥ ಸೇರಿದ್ರು ಆ ಲಿವರ್ ಅದನ್ನ ತಗೊಂಡು ಅದನ್ನ ಕ್ಲೀನ್ ಮಾಡಿ ಕ್ಲೀನ್ ಆಗಿರೋ ಬ್ಲಡ್ ನ ಹೊರಗಡೆ ಬಿಡ್ತಾ ಇರುತ್ತೆ. ಆಮೇಲೆ ಅದೇನು ಅದು ಕೆಮಿಕಲ್ ಇರುತ್ತೆ ಅದನ್ನ ಕಿಡ್ನಿ ಮುಖಾಂತರ ಎಕ್ಸ್ಕ್ರೀಟ್ ಆಗೋ ತರ ಹೊರಗಡೆ ಹಾಕೋ ತರ ಸಿಸ್ಟಮ್ ಇರುತ್ತೆ. ಇದನ್ನ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಅಂತೀವಿ. ಸೊ ಈ ತರ ಒಂದು ವ್ಯವಸ್ಥೆ ಪ್ರತಿಯೊಂದು ಜೀವಕೋಶದ ಒಳಗಡೆ ಇರುತ್ತೆ. ಲಿವರ್ ಅಲ್ಲಿ ಜಾಸ್ತಿ ಇರುತ್ತೆ, ಅದು ಈ ಕೆಲಸ ಜಾಸ್ತಿ ನಡೆಯೋದು. ಸೊ ಈ ತರ ನಾವು ಪ್ರತಿನಿತ್ಯ ಹಾಲು ಅನ್ನೋದು ಪ್ರತಿನಿತ್ಯ ತಗೊಳ್ಳೋ ಅಂಥದ್ದು, ಆಯ್ತಾ? ಪ್ರತಿದಿನ ಎಷ್ಟೊಂದು ಜನ ದಿನಕ್ಕೆ 10 ಸಲ ಟೀ ಕಾಫಿ ಕುಡಿಯೋರು ನೋಡಿದ್ದೇನೆ. ಆಮೇಲೆ ಮಕ್ಕಳಿಗೂ 2 ಸಲ ಕೊಡ್ತಾರೆ ತುಂಬಾ ಜನ. ಸೊ ಪ್ರತಿನಿತ್ಯ ಇಷ್ಟು ಕೆಮಿಕಲ್ ಒಳಗಡೆ ಹೋಗ್ತಾ ಇದ್ರೆ ಏನಾಗುತ್ತೆ? ಲಿವರ್ ಡಿಟಾಕ್ಸಿಫಿಕೇಶನ್ ಮೇಲೆ ಹೊರೆ ಆಗುತ್ತೆ. ಸೊ ಆಲ್ರೆಡಿ ನಾವು ತಿಂತಾ ಇರೋ ಊಟದಲ್ಲೇ ಹಣ್ಣು ತರಕಾರಿಗಳಲ್ಲೇ
ಏನೋ ತುಂಬಾ ಕೆಮಿಕಲ್ಸ್ ಇದೆ ಅಂತ ನಮ್ಗೆ ಗೊತ್ತಿದೆ. ಒಂದು ಧಾನ್ಯಗಳಲ್ಲಿ ಸಹ ಮಿಕ್ಸ್ ಮಾಡ್ತಿದ್ದಾರೆ. ಆದ್ರೆ ಅದನ್ನ ನಾವು ತಿಂದೇ ಇರೋದಕ್ಕೆ ಆಗಲ್ಲ, ಅದ್ ತಿನ್ಲೇಬೇಕಾಗಿದೆ, ಅನಿವಾರ್ಯ. ಸೊ ಅಷ್ಟು ಕೆಮಿಕಲ್ ನ ಹೇಗೋ ಲಿವರ್ ಕ್ಲೀನ್ ಮಾಡ್ಕೊಳ್ಳುತ್ತೆ. ಬಟ್ ಅದ್ರ ಮೇಲೆ ಈ ಡೈರೆಕ್ಟ್ ಆಗಿ ಕೆಮಿಕಲ್ ಇಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನ ನಾವು ತಗೊಂಡ್ರೆ ಅವಾಗ ಲಿವರ್ ಮೇಲೆ ಹೊರೆ ಆಗಿ ಒಂದಷ್ಟು ದಿನಗಳವರೆಗೂ ನಮ್ಗೆ ಏನು ತೊಂದರೆ ಆಗಲ್ಲ. ಅದಾದ್ಮೇಲೆ ಯಾವಾಗ ಲಿವರ್ ಮೇಲೆ ಹೊರೆ ಆಗುತ್ತೆ, ಲಿವರ್ ಅಲ್ಲಿ ಕಟ್ಕೊಳ್ಳೋಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು ಲಿಮಿಟೆಡ್ ಆಗಿರುತ್ತೆ, ಅದನ್ನ ಪ್ಯೂರಿಫೈ ಮಾಡುವಂತಹ ಮೆಷಿನರಿ ಅದರಲ್ಲಿ. ಸೊ ಅವಾಗ ಅದು ಲಿಮಿಟ್ ಮೀರಿದಾಗ ಆ ಕ್ಲೀನ್ ಆಗಿಲ್ದೇ ಇರೋ ಬ್ಲಡ್, ಅಂದ್ರೆ ಈ ಕೆಮಿಕಲ್ ಯುಕ್ತ ಬ್ಲಡ್ ನ ಹೊರಗಡೆ ಬಿಟ್ಬಿಡುತ್ತೆ. ಆ ಬ್ಲಡ್ ಬೇರೆ ಅಂಗಾಂಗಗಳಿಗೆ ಹೋಗಿ ಈಗ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಆಗಿದೆ ಆಂಧ್ರದಲ್ಲಿ, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಕಲಬೆರಕೆ ಹಾಲಿಂದ ಕಿಡ್ನಿ ಫೇಲ್ಯೂರ್ ಆಗಿರೋದು. ಆಮೇಲೆ ಬೇರೆ ಬ್ರೈನ್ಗೂ ಪ್ರಾಬ್ಲಮ್ ಆಗಬಹುದು, ಬೇರೆ ಎಷ್ಟೊಂದು ಅಂಗಾಂಗಗಳಿದೆ, ಎಲ್ಲದಕ್ಕೂ ತೊಂದರೆ ಆಗಬಹುದು. ಅಂದ್ರೆ ಲಿವರ್ ಎಲ್ಲಿವರೆಗೂ ಈ ಕಾರ್ಯ ಮಾಡ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಸೇಫ್ ಆಗಿರ್ತೀವಿ. ಅದರ ಲಿಮಿಟ್ ದಾಟದ ಮೇಲೆ ಆಮೇಲೆ ನಮಗೆ ಕಾಯಿಲೆಗಳು ಬರೋಕ್ ಶುರುವಾಗುತ್ತೆ. ಅದಕ್ಕೆ ನಾವು ಏನೇ ಒಂದು ಟಾಕ್ಸಿಕ್ ಫುಡ್ ಪ್ರಾಡಕ್ಟ್ ತಗೊಂಡ್ರು ಒಂದು ಗ್ಯಾಪ್ ಇರುತ್ತೆ. ಈಗ ನಿನ್ನೆ ತಗೊಂಡ್ರೆ ಇವತ್ತೇ ಬರಲ್ಲ, ಯಾಕಂದ್ರೆ ಲಿವರ್ ಕ್ಲೀನ್ ಮಾಡ್ತಾ ಇರುತ್ತೆ. ಸೊ ಅದು ಏನಾದ್ರೂ ಒಂದು ಸಮಸ್ಯೆ ಬರೋಷ್ರೊಳಗೆ ಲೇಟ್ ಆಗುತ್ತೆ. ನಮ್ಗೆ ಯಾಕೆ ಕ್ಯಾನ್ಸರ್ಸು, ಆಟೋಇಮ್ಯೂನ್ ಡಿಸೀಸಸ್ಸು ಲೇಟ್ ಆಗಿ ಬರೋದು ಅಂದ್ರೆ ಇದೇ ಕಾರಣದಿಂದ. ಲಿವರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಯಾವಾಗ ಲಿವರ್ ಕೆಪಾಸಿಟಿ ಮೀರುತ್ತೆ ಅವಾಗ ನಮ್ಗೆ ಇದೆಲ್ಲ ಬರೋಕ. ಇವತ್ತು ನಮ್ಗೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಎಲ್ಲೋ ಒಂದು 10-20 ವರ್ಷದಿಂದನೇ ನಾವು ಅದಕ್ಕೆ ಬೀಜ ಹಾಕಿರ್ತೀವಿ. ಇವತ್ತು ಕ್ಯಾನ್ಸರ್ ರೂಪದಲ್ಲಿ ಮರವಾಗಿ ಬೆಳೆದಿರುತ್ತೆ. ಸೊ ಈ ಕಾನ್ಸೆಪ್ಟ್ ಬಹಳಷ್ಟು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಅನ್ಕೊಳ್ಳೋದು ಇವತ್ತೇನೋ ತಿಂದ್ರೆ ನಾನು ಹಂಗೆ ಆಗ್ಬಿಡ್ಬೇಕು ನಾಳೆನೆ, ಆ ತರ ಅನ್ಕೊಂಡಿರ್ತಾರೆ. ಒಂದಷ್ಟು ಪ್ರಶ್ನೆ ಕೇಳ್ತಾರೆ ನನ್ನ ಕಲೀಗ್ಸ್. ಎಸ್ ಗೌತಮ್. ನನ್ನ ಹೆಸರು ಗೌತಮ್ ಅಂತ ಹೇಳಿ. ನೀವು ಹಾಲಿನ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೊಂದು ನೆನಪಿಗೆ ಬಂತು. ನಾವು ಕೂಡ ಹಾಲನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ನಾವ್ ಇವಾಗ ರೂಮ್ ಮಾಡ್ಕೊಂಡಿದೀವಿ, 2 ಜನ ಇದೀವಿ. ನಮ್ಗೆ 1 ಲೀಟರ್ ಹಾಲು ಬೇಡ, ನಮಗೊಂದು ಸಣ್ಣ ಪ್ಯಾಕೆಟ್ ಹಾಲು ಸಾಕು ಅಂತ ಅಂಗಡಿಗೆ ಹೋಗಿ ಯಾವ್ದೋ ಒಂದು ಬ್ರ್ಯಾಂಡ್ ಹಾಲು ತಗೊಂಡ್ ಬರ್ತೀವಿ. ನಿಮ್ ಮಾತು ಕೇಳಿದಾಗ ಇವಾಗ ನಮಗ್ ಭಯ ಅನಿಸ್ತಿದೆ, ಆ ಹಾಲು ಎಷ್ಟು ಸೇಫ್ ಆಗಿರ್ಬೋದು ಅನ್ನೋ ಪ್ರಶ್ನೆ. ಅದ್ರ ಬಗ್ಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಾ? ಈಗ ಅದೇ ಇವಾಗ ಏನು ಅಡಲ್ಟ್ರೇಷನ್ ನಡೀತಾ ಇದೆ, ನನ್ನ ಕೈಗೆ ಬರ್ತಾ ಇರುವಂತಹ ಪ್ಯಾಕೆಟ್ ಮಿಲ್ಕ್ ಸೇಫಾ ಅಂತ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ನಮ್ಗೆ ಯಾವುದೂ ವಿಧಾನ ಇಲ್ಲ. ಸೊ ಅದಕ್ಕೆ ನಾನು ಬಹಳಷ್ಟು ಜನಕ್ಕೆ ಪ್ಯಾಕೆಟ್ ಹಾಲು ಯೂಸ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಿ ಅಂತ ಹೇಳೋದು, ಆಯಿತಾ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಎಷ್ಟೊಂದು ಜನಕ್ಕೆ ಹಾಲು ಜೀರ್ಣ ಆಗೋದಿಲ್ಲ. ಈಗ ಒಂದು ಪ್ರಪಂಚದ 70-75% ಜನಕ್ಕೆ ಜೀರ್ಣ ಆಗಲ್ಲ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತಿದೆ ನೋಡಿ, ನೀವೇ ರಿಸರ್ಚ್ ಮಾಡಿ. ಯಾಕಂದರೆ ನಾನು ಏನೇನು ಹೇಳ್ತಾ ಇದ್ದೀನಲ್ಲ ಎಲ್ಲ ಸೈನ್ಸ್ ಬೇಸ್ಡೇ, ಆಲ್ರೆಡಿ ರಿಸರ್ಚ್ ಆಗಿದೆ. ಅದನ್ನು ನಾವು ಹೊರಗಡೆ ತೆಗಿತಾ ಇಲ್ಲ ಅಷ್ಟೇ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ ಪ್ರತಿಯೊಬ್ಬರು ಇವತ್ತು ರಿಸರ್ಚ್ ಮಾಡಬೇಕು, ಎಷ್ಟು ಜನಕ್ಕೆ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಅಂತ. ಸೊ ನೀವು ಹಾಲು ತಗೊಂಡಾಗ ನಿಮ್ಮ ಸಣ್ಣ ಕರಳಲ್ಲಿ ಒಂದು ಲ್ಯಾಕ್ಟೇಸ್ ಅನ್ನೋ ಎನ್ಸೈಮ್ ಇರುತ್ತೆ. ಅದು ಚಿಕ್ಕ ಮಕ್ಕಳಲ್ಲಿರುತ್ತೆ, ಒಂದು 3 ಒಬ್ಬೊಬ್ರಿಗೆ 5 ವರ್ಷದವರೆಗೂ ಇರುತ್ತೆ. ಸೊ ಹಾಲಲ್ಲಿರೋ ಲ್ಯಾಕ್ಟೋಸ್ ಶುಗರ್ನ ಬ್ರೇಕ್ ಮಾಡಿ ಡೈಜೆಸ್ಟ್ ಮಾಡಲಿಕ್ಕೆ ಆ ಲ್ಯಾಕ್ಟೇಸ್ ಎನ್ಸೈಮ್ ಬೇಕು. ಬಟ್ ಅದು ಒಂದು 3-5 ವರ್ಷ ಆದಮೇಲೆ ಉತ್ಪತ್ತಿ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಅದು ಡೈಜೆಸ್ಟ್ ಆಗದೆ ದೊಡ್ಡ ಕರಳಿಗೆ ಬಂದು ಅಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ, ಆ ಬ್ಯಾಕ್ಟೀರಿಯಾದಲ್ಲಿ ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ಆ ಬ್ಯಾಕ್ಟೀರಿಯಾದಲ್ಲಿ ಇಂಬ್ಯಾಲೆನ್ಸ್ ಆದಾಗ ಕೆಳಗಡೆ ಇಮ್ಯೂನ್ ಸಿಸ್ಟಮ್ ಇರುತ್ತೆ, ಅದು ಓವರ್ ಆಕ್ಟಿವ್ ಆಗುತ್ತೆ. ಸೊ ಹೀಗಾಗಿ ಗಟ್ ಹೆಲ್ತ್ ಹಾಳಾಗುತ್ತೆ ಎಷ್ಟೊಂದು ಜನಕ್ಕೆ. ಸೊ ನೋಡಿಕೊಂಡು ನೀವು ಕುಡಿಬೇಕಾಗುತ್ತೆ. ಈಗ ಏನಾದರೂ ಹಾಲು ಕುಡ್ದೇನಾದರೂ ಬ್ಲೋಟಿಂಗು ಆ ಥರ ಬಂದರೆ ನಿಮಗೆ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ, ಈಗ ಜಿಮ್ಮಿಗೆಲ್ಲ ಹೋಗ್ತೀವಿ ನಾವು, ಹಾಗಾಗಿ ನಾವು ಅಲ್ಲಿ ಹೇಳ್ತಾರೆ ನಮಗೆ ಪ್ರತಿದಿನ ಮಾಂಸ ತಿಂದ್ರೆ ನಿಮ್ಗೆ ಒಳ್ಳೇದು ಅಂತ ಹೇಳಿ. ಹಾಗಾಗಿ ನಾವು ಇವಾಗ ಚಿಕನ್ ಎಲ್ಲ ತಿನ್ಲಿಕ್ಕೆ ಮನ್ಸು ಮಾಡ್ತೇವೆ. ಬಟ್ ಚಿಕನ್ ಸೇಫ್ ಅಲ್ಲ ಅಂತ ನಮ್ಗೆ ಗೊತ್ತು, ಆದ್ರೂ ಕೂಡ ನಮ್ಮ ದೇಹನ ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಆಸೆಯಿಂದ ನಾವು ಚಿಕನ್ ತಿಂತಾ ಇದ್ದೇವೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಿ? ಪ್ರತಿದಿನ ತಿಂತೀರಾ? ಇವಾಗ ಜಿಮ್ಮಿಗೆ ಹೋಗ್ತಿಲ್ಲ, ನಿಲ್ಸಿದೀವಿ. ಬಟ್ ಹೋಗ್ತಿದ್ದ ಸಮಯದಲ್ಲಿ ಪ್ರತಿದಿನ ತಿನ್ಬೇಕಾದ ಪರಿಸ್ಥಿತಿ ಇತ್ತು, ಅದ್ರ ಬಗ್ಗೆ ಏನ್ ಹೇಳಿ? ಖಂಡಿತ ಅದು ನನ್ನ ಆಕ್ಷೇಪಣೆ ಇದೆ. ಪ್ರತಿದಿನ ನಾವು ಈ ಮಾಂಸಾಹಾರ ತಗೊಂಡ್ರೆ ನಮ್ಮ ಲಿವರ್ಗೆ ಹೊರೆ ಆಗುತ್ತೆ. ನಾವು ಯಾವಾಗಲೂ ನಾನು ಇವಾಗ ಹೇಳಿದ್ನಲ್ಲ, ಆಹಾರ ಅಂದರೆ ಬರೀ ಅದು ಪ್ರೋಟೀನು ವಿಟಮಿನ್ನು ಅದು ಅಷ್ಟೇ ಅಲ್ಲ. ಅದನ್ನು ನಾವು ಎಷ್ಟು ತಗೋಬೇಕು ಅನ್ನೋದಕ್ಕಿಂತ ನಮ್ಮ ಜೀರ್ಣಾಂಗಗಳು ಎಷ್ಟು ಅದನ್ನು ಜೀರ್ಣ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಪ್ರತಿದಿನ ನಾವು ಮಾಂಸಾಹಾರ ತಗೊಂಡ್ರೆ ಲಿವರ್ ಮೇಲೆ ಹೊರೆ ಆಗುತ್ತೆ, ಆಯಿತಾ. ಯಾಕಂದರೆ ಅದರಲ್ಲಿ ತುಂಬ ಫ್ಯಾಟ್ ಇರುತ್ತೆ. ಈಗ ತುಂಬ ಪ್ರೋಟೀನ್ ಇರುವಂತಹದ್ದೇನೇ ಆಗಲಿ ಅದರಲ್ಲಿ ಫ್ಯಾಟು ಇರುತ್ತೆ, ಈಗ ಅನಿಮಲ್ ಬೇಸ್ಡ್ ಫುಡ್ ಅಂತ ತಗೊಂಡಾಗ.
ಸೊ ಅಷ್ಟು ಫ್ಯಾಟು ಮತ್ತು ಪ್ರೋಟೀನ್ನ ಡೈಜೆಸ್ಟ್ ಮಾಡೋದಕ್ಕೆ ಲಿವರ್ಗೆ ಕಷ್ಟ ಆಗುತ್ತೆ, ಹೊರೆ ಆಗುತ್ತೆ. ಸೊ ಅವಾಗೇನಾಗುತ್ತೆ, ನಾನು ಹೇಳಿದ್ದೀನಿ, ಲಿವರ್ ತುಂಬ ಕೆಲಸಗಳಿರುತ್ತೆ. ಅದೇ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡಬೇಕು, ಅದೇ ಮೆಟಬಾಲಿಸಮ್ಸನ್ನು ನೋಡ್ಕೋಬೇಕು, ಅದೇ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ ನೋಡ್ಕೋಬೇಕು. ಈ ರೀತಿ ಎಷ್ಟೊಂದು ಕೆಲಸಗಳಿರುತ್ತೆ ಲಿವರ್ಗೆ. ಸೊ ಯಾವಾಗ ನಾವು ತುಂಬ ಫ್ಯಾಟು ಪ್ರೋಟೀನ್ ಲಿವರ್ಗೆ ಕೊಟ್ಟಾಗ ಉಳಿದ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಸ್ಥಗಿತ ಆಗುತ್ತೆ, ಅದು ಸ್ಲೋ ಡೌನ್ ಆಗುತ್ತೆ. ಸೊ ಆವಾಗ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಹ ನೋಡ್ತೀನಿ. ನಾನು ತುಂಬ ಜನ ಪೇಷಂಟ್ಸನ್ನು ನೋಡಿ ನಾನು ಇದನ್ನು ಹೇಳ್ತಾ ಇರೋದು. ಸೊ ಪ್ರತಿನಿತ್ಯ ಯಾರು ಮಾಂಸಾಹಾರ ತಗೊತಾರೆ ಈ ಥರ ಪ್ರೋಟೀನ್ ಅಂದ್ಕೊಂಡು, ಅವ್ರಿಗೆ ಬೇಗ ಇನ್ಫ್ಲಮೇಷನ್ ಶುರುವಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ಈ ನಾನ್ ವೆಜಿಟೇರಿಯನ್ ಫುಡ್ಡು ತುಂಬ ಇನ್ಫ್ಲಮೇಷನ್ ಮಾಡುತ್ತೆ ಬಾಡಿಲಿ, ತುಂಬ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಆಮೇಲೆ ಇವಾಗೆಲ್ಲ ನಮಗೆ ಗೊತ್ತಿದೆ, ತುಂಬ ಹಾರ್ಮೋನ್ಸ್ ಎಲ್ಲ ಇಂಜೆಕ್ಟ್ ಮಾಡ್ತಾರೆ. ಈಗ ಒಂದಷ್ಟು ಜನ ಡಾಕ್ಟರ್ಸ್ ಹೇಳ್ತಾರೆ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡೋದೆಲ್ಲ ನಮ್ಮ ಬಾಡಿಲಿ ಮೆಟಬಲೈಸ್ ಆಗಿಬಿಡುತ್ತೆ ಅಂತ. ಬಟ್ ಅದು ಹೊರೆ ಅಲ್ವಾ ನಮ್ಮ ದೇಹಕ್ಕೆ, ಅದಕ್ಕೊಂದು ಲಿಮಿಟ್ ಇರುತ್ತಲ್ವಾ. ಎಷ್ಟಂದರೆ ಅಷ್ಟು ಹಾರ್ಮೋನ್ಸ್ ನೀವು ಹೊರಗಡೆಯಿಂದ ತಂದು ಹಾಕಿದ್ರೆ ಅದು ಎಲ್ಲಿವರೆಗೂ ಮೆಟಬಲೈಸ್ ಮಾಡುತ್ತೆ? ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ನಿಲ್ಲಿಸ್ಬಿಡುತ್ತಲ್ವಾ, ಆವಾಗ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ನೀವು ನಿಜವಾಗ್ಲೂ ತಗೋಬೇಕಂದ್ರೆ ಅದಕ್ಕೆ ಒಂದು ವಾರಕ್ಕೊಂದಿನ ಆ ಥರ ಮಾಡ್ಕೋಬಹುದು. ನಾನು ಕಂಪ್ಲೀಟಾಗಿ ಅನಿಮಲ್ ಬೇಸ್ಡ್ ಫುಡ್ ಬಿಡಿ ಅಂತ ಹೇಳೋದಿಲ್ಲ, ಬಟ್ ಒಂದು ವಾರಕ್ಕೊಂದ್ಸಲ ಆ ಥರ ಮಾಡಿದ್ರೆ ನಮ್ಮ ಬಾಡಿ ಹೇಗೋ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಪ್ರತಿನಿತ್ಯ ಇಲ್ಲ. ಆ್ಯಸ್ ಎ ಡರ್ಮೆಟಾಲಜಿಸ್ಟ್ ನಾನು ತುಂಬ ಇನ್ಫ್ಲಮೇಟ್ರಿ ಡಿಸೀಸಸ್ ನೋಡ್ತೀನಿ. ನಾನು ಖಂಡಿತ ಅಡ್ವೈಸ್ ಮಾಡಲ್ಲ ಪ್ರತಿದಿನ ಮಾಂಸಾಹಾರ ಸೇವಿಸೋದಕ್ಕೆ. ಕಡೆದಾಗ ಒಂದು ಪ್ರಶ್ನೆ, ಮಾಂಸ ಬಿಡಿ, ಮೊಟ್ಟೆ ಪ್ರತಿದಿನ ಮೊಟ್ಟೆ ತಿನ್ನೋದ್ರಿಂದ ಏನಾದ್ರು ಸಮಸ್ಯೆ ಇದೆಯಾ? ಹೌದೌದು, ತಪ್ಪು ಅದು. ಮೊಟ್ಟೆಗಳ ಕ್ವಾಲಿಟಿನೂ ನಮ್ಗೆ ಗೊತ್ತಿದೆ. ಕೋಳಿಗಳಿಗೆಲ್ಲ ತುಂಬ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾರೆ, ಮತ್ತು ಮೊಟ್ಟೆಲೂ ಸಹ ತುಂಬ ಪ್ರೋಟೀನು ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಇರುತ್ತೆ. ಅದು ಸಹ ಲಿವರ್ ಮೇಲೆ ಹೊರೆ ಆಗುತ್ತೆ. ಸೊ ತಗೊಂಡ್ರೆ ನಾನು ಯಾವಾಗಲೂ ಪ್ರತಿದಿನ ತಿನ್ನೋದಕ್ಕೆ ಖಂಡಿತ ಅಡ್ವೈಸ್ ಮಾಡೋದಿಲ್ಲ. ಓಕೆ, ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಯಾವುದೇ ಕಂಪನಿ ವಿರುದ್ಧವಾಗಿ ಆಗಿರ್ಬೋದು ಅಥವಾ ಪರವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾಗಿರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಚೆನ್ನಾಗಿರಬೇಕು, ಹೇಗೆ ಕಾಪಾಡ್ಕೊಳ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಈ ದೃಷ್ಟಿಕೋನದಿಂದ ಮಾಡ್ತಾ ಇರುವಂತಹ ಆರೋಗ್ಯಕರ ಚರ್ಚೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂ ಮಾಡೋಣ. ಮತ್ತೆ ಒಂದಷ್ಟು ಮಂದಿ ಕ್ವಶನ್ ಕೇಳೋರಿದ್ದಾರೆ. ದರ್ಶನ್ ಮೇಡಮ್, ಕಿಡ್ನಿ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವು ನ್ಯೂಟ್ರಿಷನ್ ಡ್ರಿಂಕ್ಸ್ಗಳು ತುಂಬಾನೇ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಕೆಲವೊಂದು ಪ್ರಾಡಕ್ಟ್ಸ್ಗಳು, ಅದು ಹೆಸರು ಹೇಳೋದು ಬೇಡ. ಆಮೇಲೆ ಮಿಲ್ಲೆಟ್ ಮಿಕ್ಸ್ ಅಲ್ಲ, ಎಲ್ಲ ಈ ಎನರ್ಜಿ ಡ್ರಿಂಕ್ಸ್ ಅಂತೇನಿದೆ, ಕೋಲ್ಡ್ ಡ್ರಿಂಕ್ಸ್ ಅಂತೇನಿದೆ, ಎಲ್ಲ ಯಾವುದೇ ಕಂಪನಿದಾದ್ರೂ ಹಾನಿಕರ ಆರೋಗ್ಯಕ್ಕೆ. ಬೆಳಗ್ಗೆ ಅದೊಂದು ಡ್ರಿಂಕ್ ಕುಡಿದ್ರೆ ಸಾಕು, ಮಧ್ಯಾಹ್ನದವರೆಗೂ ಆರಾಮಾಗಿ ಅದರಲ್ಲೇ ಇರ್ತಾರೆ. ಆಮೇಲೆ ಅದರಲ್ಲೇ ಇದ್ದು ಏನಾಗುತ್ತೆ ಅಂದ್ರೆ ಮೇಡಮ್, ಕೆಲವರಿಗೆ ಅದನ್ನ ತಡ್ಕೊಳ್ಳೋದಕ್ಕಾಗಲ್ಲ ಹೊಟ್ಟೆ ಅಷ್ಟು. ಈ ಹ್ಯಾಂಡ್ಸ್ ಎಲ್ಲ ನಡ್ಕ ಸ್ಟಾರ್ಟ್ ಆಗ್ಬಿಡೋದು, ಶೂರಿಂಗ್ ಸ್ಟಾರ್ಟ್ ಆಗ್ಬಿಡೋದು, ಮತ್ತೆ ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಅದು ಎಷ್ಟು ಒಳ್ಳೇದು ಅಂತ ಡ್ರಿಂಕ್? ಇಲ್ಲ, ಈ ಊಟಕ್ಕೆ ಯಾವುದು ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ನಾವು ಮುಂಚೆಯಿಂದ ಹೇಗೆ ನಾವು ಊಟ ಮಾಡ್ಕೊಂಡು ಬರ್ತಿದ್ದೀವಿ ಅದನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ. ನಾನು ಅವಾಗಲೇ ಹೇಳಿದ್ದೀನಿ, ನಾವು ಆಹಾರನ ಎಷ್ಟು ನಾವು ಪ್ರೊಸೆಸಿಂಗ್ ಮಾಡ್ತೀವಿ ಅಷ್ಟು ನಮ್ಮ ಜೀರ್ಣಾಂಗಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಆಯಿತಾ, ಹೊರೆ ಆಗುತ್ತೆ. ನಮ್ಮ ಜೀರ್ಣಾಂಗಗಳು ಕನ್ಫ್ಯೂಸ್ ಆಗುತ್ತೆ, ಅದನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದೆಷ್ಟೇ ನ್ಯೂಟ್ರಿಷಿಯಸ್ ಇರಲಿ ಅದನ್ನು ನಾವು ತಗೋಬಾರ್ದು. ನಾವು ನ್ಯಾಚುರಲ್ ಆಗಿರೋ ಆಹಾರಕ್ಕೇನೆ ನಾವು ಸ್ಟಿಕ್ ಆಗಬೇಕು ಅಂತ. ಈಗ ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿಗಳು ಹೆಚ್ಚಾಗಿ ಟಿಫಿನ್ ಬಾಕ್ಸ್ ಅನ್ನ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಹೊರೆ ಆಗುತ್ತೆ ಅಂತ ಭಾವಿಸ್ಕೊಂಡು ಎಷ್ಟೋ ಮಕ್ಕಳು ಟಿಫಿನ್ ಬಾಕ್ಸ್ ತಗೊಂಡು ಹೋಗಲ್ಲ. ಹಾಗಂತೇಳಿ ಮಧ್ಯಾಹ್ನ ಊಟ ಮಾಡ್ತಾರ, ಊಟನೂ ಮಾಡೋದಿಲ್ಲ. ಅದ್ರ ಬದಲು ಪಪ್ಸ್ ಅಥವಾ ಏನೋ ಕೇಕ್ ತಿನ್ನುವಂಥದ್ದು, ಮಧ್ಯಾಹ್ನ ಹೊತ್ತಿಗೆ ಹೊಟ್ಟೆಗೆ ಅನ್ನ ಹೋಗ್ಬೇಕು ಬಿಟ್ಟು ಬೇರೆ ಬೇರೆ ಪದಾರ್ಥಗಳನ್ನ ತಿನ್ನುವಂಥದ್ದು, ಇದೆಷ್ಟು ಸೇಫ್, ಎಷ್ಟು ಡೇಂಜರ್ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಅರಿವು ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಅಂತ? ಖಂಡಿತ ಸೇಫ್ ಅಲ್ಲ. ಆರೋಗ್ಯ ಅಂತ ಬಂದಾಗ ನಾವೊಂದಷ್ಟು ನಮ್ಮ ಸಮಯ, ನಮ್ಮ ಶಕ್ತಿ, ನಮ್ಮ ಹಣ ನಾವು ಹೂಡಿಕೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆರೋಗ್ಯ ಬಹಳ ಮುಖ್ಯ. ಈಗ ನೀವು ಓದ್ತೀರಾ, ಕೆಲಸ ಮಾಡ್ತೀರಾ, ಅದೆಲ್ಲ ಆರೋಗ್ಯಕ್ಕೆ ನೆಕ್ಸ್ಟೇ ಬರೋದು. ಅದು ನಾವು ಆರೋಗ್ಯವಾಗಿಲ್ಲ ಅಂದರೆ ಏನು ಮಾಡ್ತೀರಾ? ಅದಕ್ಕಾಗಿ ನಮ್ಮ ಒಂದಷ್ಟು ಸಮಯನ ಇಡಲೇಬೇಕಾಗುತ್ತೆ. ಏನಾದರೂ ಅಟ್ಲೀಸ್ಟ್ ಮಿನಿಮಮ್ ಕುಕಿಂಗ್ ಮಾಡಿಕೊಂಡು ಮನೇಲೇ ನಾವು ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಬಾಕ್ಸ್ ತಗೊಂಡು ಹೋಗೋದು ಉತ್ತಮ. ಇಷ್ಟು ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಎಕ್ಸ್ಕ್ಯೂಸ್ ನಿಜವಾಗ್ಲೂ ಇಲ್ಲ. ಅದು ಸೇಫ್ ಅಲ್ವೇ ಅಲ್ಲ. ಆರೋಗ್ಯನ ನಾವು ಪ್ರಯಾರಿಟೈಸ್ ಮಾಡಲೇಬೇಕು. ಪ್ರಥಮ ಆದ್ಯತೆ ಪ್ರತಿಯೊಬ್ಬರು ಆರೋಗ್ಯಕ್ಕೆ ಕೊಡಿ ಅಂತಾನೆ ಹೇಳೋದು ನಾನು. ಯಾಕಂದರೆ ಅದೇ ಭಾಗ್ಯ. ಅದಿಲ್ಲ ಅಂದರೆ ಏನೂ ಇಲ್ಲ. ನೀವು ನಂದು ಇನ್ನೊಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಹೆಣ್ಮಕ್ಳು ಬಗ್ಗೆನೇ ತಗೊಳ್ಳೋದಾದ್ರೆ,
ಹಿಂದೆ ಅಂದ್ರೆ ನಮ್ಮ ಹಿಂದಿನ ಜನರೇಷನ್ ನೋಡೋದಾದ್ರೆ ಇವಾಗ ಮೆಚುರಿಟಿ ಅನ್ನೋದು ಅಂದ್ರೆ ಫಸ್ಟ್ ಟೈಮ್ ಅವ್ರು ಯಾವಾಗ ಪೀರಿಯಡ್ಸ್ ಆಗ್ತಾರೆ ಅದು ಅರೌಂಡ್ ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಈ ರೀತಿಯಾದಂತಹ ಒಂದು ಫೇಸ್ ಅಲ್ಲಿ ಆಗ್ತಿದ್ವು ಅಂದ್ರೆ 12 13 14. ಈಗಿನ ಹೆಣ್ಮಕ್ಳು ಏನಿಲ್ಲ ಅಂದ್ರೂ 6th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲಿ ಕೆಲವರು ಅಥವಾ 7ನೇ ಕ್ಲಾಸಿಗೆ ಕೆಲವರು ಈ ತರ ಆಗ್ತಿದ್ದಾರೆ ಅಂದ್ರೆ ಫಸ್ಟ್ ಟೈಮ್ ಮೆಚೂರ್ಡ್ ಆಗ್ತಾರೆ ಅಂದಾಗ ಅಂದ್ರೆ ಇದು ಬಿಕಾಸ್ ಆಫ್ ಫುಡ್ ಅಥವಾ ನಾವು ತಗೊಳ್ತಿರುವಂತಹ ಪ್ರೋಸೆಸ್ಡ್ ಫುಡ್ ಅಡಲ್ಟ್ರೇಷನ್ ಲೈಫ್ ಅಥವಾ ಯಾವ್ದು ರೀಸನ್ ಆಗಿರುತ್ತೆ ಅಂಡ್ ಈಗಿನ ಜನರೇಷನ್ ತಗೊಳ್ಳೋದಾದ್ರೆ ಒಂದ್ ರೆಗ್ಯುಲರ್ ಪೀರಿಯಡ್ ಸೈಕಲ್ ಕೂಡ ಇರುತ್ತೆ ಹೆಣ್ಮಕ್ಳಿಗೆ ಅರೌಂಡ್ 23-24 ಇಯರ್ಸ್ ವರ್ಗು. ಅದಾದ್ಮೇಲೆ PCOD ಬರುವಂತಹ ಚಾನ್ಸಸ್ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಅಂಡ್ ಇಷ್ಟು ದಿನ ಇದ್ದಂತಹ ಸೈಕಲ್ ಸಡನ್ ಆಗಿ ಚೇಂಜ್ ಆಗಿ PCOS ಬರೋದಕ್ಕೇನ್ ರೀಸನ್? ಅದಕ್ಕೂ ಅಡಲ್ಟ್ರೇಷನ್ ಫುಡ್ ಲೈಫ್ ಸ್ಟೈಲ್ ಹೇಗೆ? ಹೌದು, ಖಂಡಿತ. ಇವಾಗ ಅದನ್ನ ನೋಡ್ತಾ ಇದ್ದೀವಿ ನಾವು. ಅದಕ್ಕೆ ಕಾರಣ ಮತ್ತೆ ಆಹಾರ ಮತ್ತೆ ನಮ್ಮ ಜೀವನ ಶೈಲಿ ಬದಲಾಗಿರುವಂತಹ ಇವೆರಡು. ಸೊ ಆಹಾರ ಅಂತ ಬಂದಾಗ ನಾವು ತುಂಬ ಫ್ಯಾಟನ್ನ ತಗೊತಾ ಇದ್ದೀವಿ ಇವಾಗ. ಮತ್ತೆ ಈ ಪ್ರೋಸೆಸ್ಡ್ ಫುಡ್ ಆಗಿರ್ಬೋದು, ಜಂಕ್ ಫುಡ್ಡು, ನಾನು ಹೇಳಿದೆ ಎಲ್ಲದಕ್ಕೂ ಲಿವರ್ ಸೆಂಟರ್ ಆಫ್ ಹೆಲ್ತ್ ಅದು. ಸೊ ಈಗ ಏನಾಗುತ್ತೆ, ಜಾಸ್ತಿ ನಾವು ಕೆಮಿಕಲ್ಸ್ ಹೋದಷ್ಟು ಈಗ ಲಿವರ್ಗೆ ಇದನ್ನು ಮೆಟಬಲೈಸ್ ಮಾಡೋ ನಮ್ಮ ಒಂದು ಪೌಷ್ಟಿಕಾಂಶನ ಮೆಟಬಲೈಸ್, ಪ್ರೋಟೀನು ಫ್ಯಾಟು ಕಾರ್ಬ್ಸ್ನೆಲ್ಲ ಮೆಟಬಲೈಸ್ ಮಾಡೋದಷ್ಟೇ ಅಲ್ಲದೆ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋ ಕೆಲಸ ಸಹ ಇದೆ. ಸೊ ನಾವು ತುಂಬ ಈ ಕೆಮಿಕಲ್ಸ್ ಇರುವಂತಹ ಫುಡ್ಡು, ಉದಾಹರಣೆಗೆ ಚಾಕ್ಲೇಟು, ಬಿಸ್ಕೆಟ್ಟು, ಈ ಈ ಚಿಪ್ಸು ಅದೆಲ್ಲ ತಿಂತಾರೆ, ಅವಾಗ ಆ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಮೇಲೆ ಹೊರೆ ಬೀಳುತ್ತೆ. ಯಾಕಂದರೆ ಈ ಕೆಮಿಕಲ್ಸ್ ಎಲ್ಲ ತಗೊಳುತ್ತೆ. ಆ ಕೆಲಸ ಜಾಸ್ತಿ ಮಾಡ್ತಿದ್ದ ಹಾಗೆ ಅದು ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋದು ಪಕ್ಕಕ್ಕಿಡುತ್ತೆ. ಲಿವರು ಅದು ಓಕೆ ಆಮೇಲೂ ಮಾಡ್ಕೋಬಹುದು ಅಂದ್ಕೊಂಡು ಈ ಕೆಮಿಕಲ್ಸ್ನ ಪ್ಯೂರಿಫೈ ಮಾಡೋದ್ರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಮತ್ತು ಈ ಫ್ಯಾಟ್ನ ಪ್ರೊಸೆಸಿಂಗ್ ಮಾಡೋದ್ರಲ್ಲೂ. ಸೊ ಅವಾಗ ಏನಾಗುತ್ತೆ, ಹಾರ್ಮೋನ್ಸ್ ಸಫರ್ ಆಗ್ತಾ ಇದೆ. ಸೊ ಈ ರೀತಿ ಆಗಿ ತುಂಬ ಜನ ಹೆಣ್ಣು ಮಕ್ಕಳಿಗೆ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರ್ತಾ ಇರೋದು ಸಹ ಈ ಲಿವರ್ ಹೆಲ್ತ್ ಹಾಳಾಗಿ. ಸೊ ನಾವು ಎಷ್ಟೊಂದು ಕಾಯಿಲೆಗಳಿಗೆ ಲಿವರ್ ಹೆಲ್ತ್ನ ಅರ್ಥ ಮಾಡ್ಕೊಂಡ್ರೇ ನಮ್ಗೆ ಅರ್ಥ ಆಗೋದು. ಸೊ ಈ ರೀತಿ ಒಂದು ಕಾರಣ. ಇನ್ನೊಂದು ಸೆಡೆಂಟ್ರಿ ಲೈಫ್. ನಮಗೆ ಗೊತ್ತಿದೆ, ತುಂಬ ಮಕ್ಕಳು ಮೊಬೈಲ್ ನೋಡ್ಕೊಂಡಿರ್ತಾರೆ, ಆಮೇಲೆ ಸ್ಕೂಲ್ಗೆ ಹೋಗಿ ಬರ್ತಾರೆ, ಟ್ಯೂಷನ್ಸ್ಗೆ ಹೋಗ್ಬಿಡ್ತಾರೆ. ಯಾಕಂದರೆ ಆ ಸಿಲೆಬಸ್ ಹೊರೆನೂ ಜಾಸ್ತಿ ಆಗ್ತಿದೆ ಮಕ್ಕಳಿಗೆ. ಸೊ ಟ್ಯೂಷನ್ಗೆ ಹೋಗಿ ಬರೋದು ಯಾವಾಗ, ಅವ್ರು ನೈಟ್ ಎಷ್ಟೊಂದು ಜನ 8-9 ಗಂಟೆಗೆ ಬಂದು ಊಟ ಮಾಡ್ತಾರೆ, ಲೇಟ್ ನೈಟ್ ಡಿನ್ನರ್, ಮತ್ತು ಸರಿಯಾಗಿ ನಿದ್ದೆ ಬರಲ್ಲ. ಲೇಟಾಗಿ ತಿಂದರೆ ಸರಿಯಾಗಿ ನಿದ್ದೆ ಬರಲ್ಲ ಅಂತ ನಾನು ಹೇಳಿದ್ದೇನೆ, ಡಿಸ್ಟರ್ಬ್ಡ್ ಸ್ಲೀಪ್, ಮತ್ತು ನಿದ್ದೆ ಸರಿ ಆಗಲ್ಲ. ಸೊ ಈಗ ಕಂಪ್ಲೀಟ್ ಸರ್ಕ್ಯಾಡಿಯನ್ ರಿದಮ್ಮೇ ಹಾಳಾಗ್ತಾ ಇದೆ, ಡಿಸ್ಟರ್ಬ್ಟ್ ಆಗ್ತಿದೆ. ಸೊ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬಹುದು, ಎರಡನೇ ಕಾರಣ. ಇನ್ನೊಂದು ಕಾರಣ ಅಂದರೆ ತುಂಬ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಬಳಸ್ತಾ ಇರೋದಕ್ಕೆ. ನಾವೇನು ಈ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಕ್ರೀಮ್ಸು, ಲೋಷನ್ಸು, ಸ್ಪ್ರೇಸು ಅದೆಲ್ಲ ಬಳಸ್ತೀವಲ್ಲ, ಅದರಲ್ಲಿರೋ ಕೆಮಿಕಲ್ಸು ನಮ್ಮ ಹಾರ್ಮೋನ್ಸ್ನ ಡಿಸ್ಟ್ರಪ್ಟ್ ಮಾಡುತ್ತೆ. ಅಂದರೆ ಏರ್ಪೇರ್ ಮಾಡುತ್ತೆ ಅದರಲ್ಲಿ. ಅದನ್ನು ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತೀವಿ. ಸೊ ಈ 3 ಕಾರಣಗಳಿಂದ ಮಕ್ಕಳಿಗೆ ಜಾಸ್ತಿ ಈ ರೀತಿಯ ಹಾರ್ಮೋನಲ್ ಸಮಸ್ಯೆಗಳು ಬರ್ತಾ ಇದೆ. ಆಯಿತಾ? ಮೆನ್ಸ್ಟ್ರುವಲ್ ಇಶ್ಯೂಸ್ ಆಗಿರ್ಬೋದು, PCOD, ಇವನ್ ಇನ್ಫರ್ಟಿಲಿಟಿ ಸಹ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಹಾರ ಪದ್ಧತಿಗಳನ್ನ ಸರಿ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಎಕ್ಸಸೈಸ್ ಇಂಟ್ರೊಡ್ಯೂಸ್ ಮಾಡಬೇಕು, ಆಮೇಲೆ ಇನ್ನೊಂದು ಈ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಬಳಸೋದನ್ನು ಕಡಿಮೆ ಮಾಡಬೇಕು. ಆವಾಗ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಬೋದು ಹಾರ್ಮೋನ್ಸಲ್ಲಿ ನಾವು. ಅಂದ್ರೆ ಇದಕ್ಕೊಂದು ಆಡ್ ಆನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಅಂದ್ರೆ ಈಗಿನ ಜನರೇಷನ್ ನಾವೇನೊಂದು ಜೆನ್ಜಿ ಆಲ್ಫಾ ಜನರೇಷನ್ ಅಂತ ಹೇಳಿ, ಇವಾಗ ಜೆನ್ ಆಲ್ಫಾ ಜನರೇಷನ್ ಅಂತ ಹೇಳ್ತೀವಲ್ಲ, ಈಗಿನ ಹೆಣ್ಮಕ್ಳನ್ನ ನೋಡಿದ್ರೆ ಅಂದ್ರೆ 10th ಅಲ್ಲಿ ಇರ್ತಾರೆ, ಬಟ್ ಕಾಣಿಸೋದು ಎಲ್ಲೋ 21-22 ಇಯರ್ಸ್ ಓಲ್ಡ್ ಇದಾರೇನೋ ಅನ್ನೋ ತರ. ಇನ್ನು 13-14 ವರ್ಷ ಇರುತ್ತೆ ಅವರಿಗೆ, ಬಟ್ ನೋಡೋದಿಕ್ಕೆ ಕಾಣಿಸೋದು ಅಂದ್ರೆ ಲುಕ್ ವೈಸ್ ಅನ್ನೋದಾದ್ರೆ ಒಂದು 22 ವರ್ಷ 23 ವರ್ಷ ಅಂತ, ಏಜ್ಗೂ ಮೀರಿ ದೊಡ್ಡವ್ರ ತರ ಕಾಣಿಸ್ತಾರೆ. ಅದು ಯಾಕೆ ಆಗಿರ್ಬೋದು? ಒನ್ಸ್ ಅಗೇನ್ ಬಿಕಾಸ್ ಆಫ್ ಓವರ್ ನ್ಯೂಟ್ರಿಷನ್ ಮತ್ತೆ ಸೆಡೆಂಟ್ರಿ ಲೈಫ್. ಈಗ ನಾವೇನು ತಿನ್ನೋದು ಜಾಸ್ತಿ, ಕೆಲಸ ಕಡಿಮೆ. ಈಗ ನಾವು ಮುಂಚೆ ಎಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ತುಂಬ ಕೆಲಸ ಮಾಡ್ತಾ ಇದ್ವಿ, ನಾನಂತೂ ಮಾಡ್ತಾ ಇದ್ದೆ. ಇವಾಗ ಎಷ್ಟು ಜನ ಮಾಡ್ತಾರೆ ಕೆಲಸಗಳು? ತಾಯಂದಿರಿಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಓದೋದು ಬೇರೆ ಹೊರೆ ಜಾಸ್ತಿ, ಇಲ್ಲ ಇನ್ನೊಂದು ಮೊಬೈಲ್ ಫೋನ್ಸ್. ಸೊ ಈ ಕಾರಣಗಳಿಂದ ಸೆಡೆಂಟ್ರಿ ಲೈಫ್ ಜಾಸ್ತಿ ಆಗ್ತಿದೆ ಹೆಣ್ಮಕ್ಳಿಗೆ. ಸೊ ಬೊಜ್ಜೆಲ್ಲ ಬರ್ತಾ ಇದೆ. ಸೊ ಮುಂಚೆ ಎಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ನಾನು ನಿಮ್ಮ ಪ್ರೀವಿಯಸ್ ಜನ್ರೇಷನ್,
ಸೊ ನಾವು ನೋಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲ ನಂತರ ಸ್ವಲ್ಪ ಮಾಲ್ನರಿಷ್ಡ್ ಆಗಿ ಕಾಣಿಸ್ತಾ ಇದ್ರು, ಆದ್ರೆ ಆರೋಗ್ಯವಾಗಿರ್ತಾ ಇದ್ರು. ನಾನು 20 ಇಯರ್ಸ್ ಆಲ್ಮೋಸ್ಟ್ ನಾನು ಡಾಕ್ಟರ್ನೇ ನೋಡಿಲ್ಲ. ಆದ್ರೆ ಇವಾಗ ಎಷ್ಟು ವೆಲ್ನರಿಷ್ಡ್ ತರ ಕಾಣಿಸ್ತಾ ಇರ್ತಾರೆ ಹೆಣ್ಮಕ್ಳು. ಆರೋಗ್ಯ ಎಲ್ಲಿದೆ ಅಂದ್ರೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಬಾಡಿಲಿ, ಸಿಸ್ಟಮ್ಸು ಕಾಣಿಸ್ತಾ ಇರ್ತಾರಷ್ಟೇ, ಆದ್ರೆ ಒಳಗಡೆ ಆರೋಗ್ಯ ಇಲ್ಲ. ಸೊ ಓವರ್ ನ್ಯೂಟ್ರಿಷನ್, ಸೆಡೆಂಟ್ರಿ ಲೈಫ್ ಅಂಡ್ ಸ್ಟ್ರೆಸ್, ಇವು 3 ಅದಕ್ಕೆ ಕಾರಣ ಆಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.